ಏನು ನಮ್ಮ ಮುಖ್ಯಮಂತ್ರಿಗಳು ನಮಗೆಲ್ಲ ಮಂತ್ರಿ ಮಾಡಿದ ತಕ್ಷಣ ಮೊದಲನೇ ಕ್ಯಾಬಿನೆಟ್ನಲ್ಲೇ ಪ್ರತಿಯೊಬ್ಬರು ಹೋಗಿ ತುರಾಯಿ ನಾಕ್ಸ್ಕೊಳ್ಳೋದು ಬಿಟ್ಬಿಟ್ಟು ಮೊದಲು ಬರದ ಅಧ್ಯಯನ ಮಾಡಿ ಒಂದು ವರದಿ ಕೊಡಿ ಅಂತಕ್ಕಂಥ ಆದೇಶವನ್ನು ಕೊಟ್ಟರು. ಆದರೂ ನಾನು ಒಂದು 2-3 ದಿವಸ ಸ್ವಲ್ಪ ಅಲ್ಲಿ ಅಸಮಾಧಾನಿತರನ್ನ ಮಾತಾಡೋಕ್ಕೋಸ್ಕರ ಅಲ್ಲೆಲ್ಲ ಹೋಗಿದ್ದು, ಅದರಿಂದ ಬರೋಕ್ಕಾಗಲ್ಲ. ಇವತ್ತಿಂದ ಬರ ಅಧ್ಯಯನ ಮಾಡ್ತಾಯಿದ್ದೀವಿ. ಇವತ್ತು ಚನ್ನಪಟ್ಟಣ, ಕನಕಪುರ, ಆರೋಹಳ್ಳಿ, ನಾಳೆ ರಾಮನಗರ ಮತ್ತು ಮಾಗಡಿ ತಾಲೂಕೊಂದು ಬರ ಅಧ್ಯಯನ ಮಾಡ್ತೀವಿ. JDS ಪಾದಯಾತ್ರೆ ಮಾಡ್ತಿದೆ, ಇವತ್ತು ದೇವೇಗೌಡರು ಚಾಲನೆ ಕೊಡ್ತಾ ಇದ್ದಾರೆ ಸರ್ ಪಾದಯಾತ್ರೆಗೆ. ನೀನು ಪಾದಯಾತ್ರೆ ಅಂತ ಯಾಕಂತೀಯ? ಮತ್ತು ಅದು ಪ್ರಾಯಶ್ಚಿತ ಯಾತ್ರೆ ಒಂದು. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡೋಕ್ಕೆ ನಿನ್ನೆ ಅಲ್ಲಿ ಬೈರಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆನೇ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರು ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ ಪಾದಯಾತ್ರೆಯಲ್ಲಿ? ರೈತರ ಪರ ಕಾಳಜಿ ಇತ್ತೇನ್ರಿ ಯಾರಿಗಾದ್ರೂ? ಹಾಂ, ಇರಲಿ, ಮಾಡಲಿ, ಏನು ತೊಂದರೆ ಇಲ್ಲ. ಪ್ರಾಯಶ್ಚಿತ ಯಾತ್ರೆ ಮಾಡ್ದವ್ರು ಮಾಡಲಿ. ಬಿಜೆಪಿ ಕೂಡ ಅಂತರ ಕಾಯ್ಕೊಂಡಿರುವಂಥದ್ದು ಕಾಣ್ತದೆ ಅದನ್ನು ಸರ್. ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡಬೇಕು. ಬಿ ಜೆ ಪಿಯವರವ್ರಿಗೆ ಸತ್ಯ ಅರ್ಥ ಆಗೈತೆ, ಏನು ನಡೀತಾ ಇದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರೆ. ಇವರು ಸುಮ್ಮನೆ ಹೇಳಿಲ್ವ ನಾನು ಪಟ್ಟಾಭಿಷೇಕ ಮಾಡಲಿಕ್ಕೋಸ್ಕರ ಮಾಡ್ಕೋತವ್ರೆ. ಮಾಡಲಿ, ಪಟ್ಟಾಭಿಷೇಕ ಯಾತ್ರೆ ಅಂತ ಮಾಡಿದ್ರೆ ಏನು ಜನ ಬೇಜಾರು ಮಾಡ್ಕೊಳ್ಳಲ್ಲ. ಆ ಹೆಸರಿನಲ್ಲಿ ಮಾಡ್ಕೊತವ್ರೆ, ಮಾಡಲಿ, ತೊಂದರೆ ಇಲ್ಲ. ನಿಮ್ಮ ಸಚಿವಗಿರಿ ಬಗ್ಗೆ ಕೂಡ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ. ನಾನು ನೋಡಿದೆ ಸಾಕಷ್ಟು ವಿಚಾರಗಳು. ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದವ್ರೆ. ಇದು ಯಕಶ್ಚಿತ ಅವ್ರಿಗೆ. ಇದು ನಮಗೆ ದೊಡ್ಡದು. ಆ ಭಗವಂತ ಆಂಜನೇಯ ಸ್ವಾಮಿ ಏನೋ ಒಂದು ಕರುಣಿಸವನೆ. ಅವ್ರು ಮುಖ್ಯಮಂತ್ರಿ ಆಗಿದ್ದವರು. ಅವ್ರು ಯಾರಿಗೂ ಬೇರೆಯವರು ಪಟ್ಟಾಭಿಷೇಕ ಮಾಡುವಂಥ ಪ್ರಯತ್ನ ಮಾಡೋದೇ ಇಲ್ವಲ್ಲ. ಅವ್ರು ಬರೀ ಅವರವರೇ ಮಾಡ್ಕೊತಾರೆ ಪಟ್ಟಾಭಿಷೇಕನ. ಅಟ್ಲೀಸ್ಟ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಮೇಲೆ ಅವ್ರು ದಳದಲ್ಲಿದ್ದಾಗ ನಾನು ಮಾಡ್ಬೋದಾಗಿತ್ತು. ಅವರೊಂದು ಮಾತು ಹೇಳಿದ್ರು, ಚೇರ್ಮನ್ ನಮ್ಮ ಮಂತ್ರಿಗಳೆಲ್ಲ ಹೋಗಿ ಸುಮಾರು ಜನ, ಈ ಹೊರಟ್ಟಿಯವರು ಮತ್ತು ಚನ್ನಗಪ್ಪನವರು, ಚಲರಾಯಸ್ವಾಮಿ ಅವರೆಲ್ಲ ಹೋಗಿ ಆಯಿತು ಅವ್ನಿಗೆ ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ, BDA ಚೇರ್ಮನ್ ಆರು ಮಾಡಿ ಅಂದರೆ ದುಡ್ಡು ಹೊಡಿಯೋಕೆ ಅಂದರು. ಇಂಥವ್ರಿಂದ ಏನು ನಿರೀಕ್ಷೆ ಮಾಡ್ಬೋದು ರೀ ಕಾರ್ಯಕರ್ತರು? ಈ ಮನಸ್ಥಿತಿ ಇರತಕ್ಕಂಥವ್ರಿಂದ ಏನು ನಿರೀಕ್ಷೆ ಮಾಡ್ಬೋದು? ನಾನು ಇವತ್ತು ಕಾಂಗ್ರೆಸ್ನಲ್ಲಿ ಮೊದಲನೇದಾಗಿ ಶಾಸಕನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಜಿಲ್ಲೆ ಕೊಡಲೇಬೇಕು ಅಂತಕ್ಕಂಥದ್ದು ಒತ್ತಾಯ ಏನಿಲ್ಲ. ಕೊಡಲೇಬೇಕು ಮುಖ್ಯಮಂತ್ರಿ ಜಿಲ್ಲೆಗೆ ಅಂತ. ಜೊತೆಗೆ 4 ಕ್ಷೇತ್ರ ಇರ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನಮಗೆ ಕೊಟ್ಟವ್ರೆ ಅಂತಂದರೆ ಅದು ಕುಮಾರಸ್ವಾಮಿ ಅವ್ರಿಗೆ ಯಕಶ್ಚಿತ ಇರ್ಬೋದು. ಇದು ನನಗೆ ದೊಡ್ಡದು. ಸ್ನೇಹಿತ ಅಂತ ಅನ್ಕೊಳ್ಳಲ್ಲ ಅಂತ ನಾವೇನು ಅರ್ಜಿ ಹಾಕಿದ್ದೀವೋ ಅನ್ಕೊಳ್ಳಿ ಅಂತ. ಅವ್ರೇನು ಅನ್ಕೊಳ್ದೇವ್ರೆ ಸಾಕು ನಮ್ಗೆ ಸದ್ಯ. ನಾವು ಯಾರು ಅರ್ಜಿ ಹಾಕೊಂಡು ಹೋಗಿಲ್ಲ ಅನ್ಕೊಳ್ಳಿ ಅಂತ. ಅವ್ರು ಇನ್ನು ಮುಂದೆ ಅರ್ಜಿ ಹಾಕೋದು ಬೇಡ. ಯಾರ್ಯಾರಿಗೂ ಹಾಕ್ತಾರೆ. ಅವ್ನು ವಾಸಿಗೆ ಏನೇನೋ ಬೈದರು. ಈಗಾಗಲೇ ವಾಸು ಸ್ವಲ್ಪ ಇದಾಗಿರೋದಕ್ಕೆ ಆಗಲೇ ಅಲ್ಲಿ ಅರ್ಜಿ ಹಾಕಕ್ಕೆ ಹೋಗೋರೆ. ಇವನ್ನೆಲ್ಲ ಬಿಡಿ ಅಂತ ಹೇಳಿ ಅರ್ಜಿ ಹಾಕೋದು ನಾನು ಕುಮಾರಸ್ವಾಮಿ. ಈ ಅಧಿಕಾರಕ್ಕೆ ಬರದೇ ಹೋದ್ರೆ ಅನ್ಯಾಯ ಅಂತದ್ರಿ. ಇವತ್ತೇನಾರ BJP ಸೇರ್ಕೊಳ್ದೆ ಹೋಗಿರೋ ಜನತಾದಳ ಇರ್ತಿತ್ತೇನ್ರಿ? ಹಾಂ, ನೋಡ್ರಿ, ಒಬ್ಬ ಶಾಸಕ ಆಗೋದು ಕ್ಷೇತ್ರದ ಕೆಲಸ ಮಾಡೋದಕ್ಕೆ. ಬರೀ ಸುಮ್ಮನೆ ಏನೋ ಬೂಟಾಟಿಕೆಗೆ ಶಾಸಕ ಆಗ್ತಕ್ಕಂಥದ್ದಲ್ಲ. ಅಧಿಕಾರಕ್ಕೆ ಬರದೇ ಹೋದರೆ, ಅಧಿಕಾರನೇ ಸಿಗದೆ ಹೋದರೆ ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಅವ್ರ ನಡವಳಿಕೆ ಇರಲಿಲ್ಲ. ಈಗ ಅವರು ಅಡುಗೆ ಮುಳುಗೋಯ್ತದೆ ಅಂದಾಗ ಹೋಗಿ BJP ಸೇರ್ಕೊಂಡವ್ರೆ. BJP ಸೇರ್ಕೊಳ್ಳದೆ ಹೋಗಿದ್ರೆ ಅಡುಗೆ ಮುಳುಗೋಯ್ತಿರಲ್ಲ ಅಷ್ಟೊತ್ತಿಗೆ ಅವ್ರದ್ದು. ಹಾಂ, ಇವತ್ತು ಹೊಸ ನಾಟಕ ಶುರು ಮಾಡವ್ರೆ. ಯಾರು BJPಗೆ ಅಧಿಕಾರದ ಹಸ್ತಾಂತರ ಮಾಡದೆ ಟೋಪಿ ಹಾಕೋದ್ರಲ್ಲ ಯಡಿಯೂರಪ್ಪನವ್ರಿಗೆ, ಈಗ ಅವ್ರ ಜೊತೆ ಹೊಸ ನಾಟಕ ಶುರು ಆಗೋದು. ಈಗ ಕಾಂಗ್ರೆಸ್ನಲ್ಲಿ ಇದ್ದಂಥ ಶಾಸಕರು ಅಸಮಾಧಾನ ಇದ್ರೆ ಏನಿದ್ದಾರೆ ಅವರೆಲ್ಲರೂ ಕೂಡ JDS ಬರ್ಬೋದು ನಾವು ಪಾಪ ಅಂತ ಅಗಲ್ಗನ್ಸು ಕಾಣೋದು ಬೇಡ. ಅಗಲ್ಗನ್ಸು ಕಾಣೋದು ಬೇಡ. DK ಶಿವಕುಮಾರ್ CM ಆಗಿ 2 ತಿಂಗಳು ಕಳೆದಿದೆ ಸರ್. ಇನ್ನೂ ಕೂಡ ಪರಿಪೂರ್ಣ ಸರ್ಕಾರ ರಚನೆ ಆಗಿಲ್ಲ. ಪ್ರತಿನಿತ್ಯ ಸರ್ಕಾರದಲ್ಲಿ ಗೊಂದಲ ಒಂದು ಕಡೆ. ಈಗ ಕೇಳ್ರಿ, ಕೆಲಸ ಕಾರ್ಯಗಳಾಯ್ತಾ ಇಲ್ವಾ? ಅಥವಾ ಸಂಬಳ ಸಾರಿಗೆ ಸಿಗ್ತಾ ಇಲ್ವಾ ಅಧಿಕಾರಿಗಳಿಗೆ? ಏನಾಗ್ತಾ ಇಲ್ಲ. ಸಿಸ್ಟಮ್ ನಡೀತಾ ಇದೆ. ಇದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಸುಮಾರು 100 ಜನಕ್ಕೂ ಮೇಲ್ಪಟ್ಟಂಥವ್ರು ಶಕ್ತಿ ಇರ್ತಕ್ಕಂಥವ್ರು ಇಲ್ಲಿ ಶಾಸಕರಾಗಿದ್ದಾರೆ. ಅಷ್ಟು ಸುಲಭ ಅಲ್ಲ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು. ಈಗ 15-20 ಜನ ಗೆದ್ದು ಮುಖ್ಯಮಂತ್ರಿಯಾಗಿ ಬಗೆಹರಿಸೋದೇ ಬೇರೆ. 140 ಜನ ಗೆಲ್ಸ್ಕೊಂಡು ಮುಖ್ಯಮಂತ್ರಿಯಾಗಿ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಒಂದು ಚಾಲೆಂಜಿಂಗ್ ಇಶ್ಯೂ. ಬಗೆಹರಿಸ್ತಾರೆ. ಮಾಧ್ಯಮದವ್ರಿಗೆ ನನಗೇನು ಅರ್ಥ ಇಲ್ಲ. ಬಗ್ಗೆ ಸಿಸ್ಟಮ್ ನಿಂತೋಗ್ಬಿಟ್ಟಿದ್ರೆ ನೀವು ಹೇಳಿ. ಸಿಸ್ಟಮ್ ನಿಂತೋಗ್ಬಿಡೋದಿಲ್ಲ. ತಾವು ಮಾಧ್ಯಮದವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಹಂಚ್ತಾರೆ, ಆಮೇಲೆ ನಾವು ಯಶಸ್ವಿಯಾಗಿ ಅಧಿವೇಶನ ನಡೆಸ್ತೀವಿ. ನಾವೆಲ್ಲರೂ ಕೂಡ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮೌಖಿಕವಾಗಿ ಆದೇಶ ಆಗಿದೆ. ಇನ್ನೇನು ಅಧಿಕೃತವಾದಂಥ ಆದೇಶ ಸಿಗ್ತದೆ. ಮಾಧ್ಯಮದವ್ರಿಗೆ ಹೇಳ್ಬೇಕು ಅದನ್ನು. ಥ್ಯಾಂಕ್ ಯು. ಷರತ್ತು ಮೀರಿ ದೆಹಲಿಗೆ ಹೋಗಿದ್ದಾರೆ. ಅದೆಲ್ಲ ಕಾನೂನು. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ತಯಾರಿಲ್ಲ. ಅದೆಲ್ಲ ಕಾನೂನು
ಏನು ಹೇಳ್ತದೆ ಅದೆಲ್ಲ ವಿಚಾರ ನನಗೆ ಗೊತ್ತಿಲ್ಲ. ಅಷ್ಟೊಂದು ವಿಶ್ಲೇಷಣೆ ಮಾಡುವಂಥದ್ದು ದೊಡ್ಡವನು ಅಲ್ಲ ನಾನು. ಅದನ್ನು ಹೈಕಮಾಂಡ್ ಗಮನ ಹರಿಸ್ತದೆ, ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ. ಕುಮಾರಸ್ವಾಮಿ ಮತ್ತೊಂದು ಹೇಳಿ ಸರ್, 1 ಎಕರೆಗೆ 3 ಕೋಟಿ ಕೊಡ್ತಾ ಇದ್ದಾರೆ ಈಗ ಅಂತೇಳಿ ಆರ್ ಅಶೋಕ್ ಕೂಡ ಹೇಳಿರುವಂಥ 1 ಎಕರೆಗೆ 3 ಕೋಟಿ ಹೆಂಗ್ರಿ ಕೊಡೋಕ್ಕಾಯ್ತದೆ? 2ರಿಂದ 3 ಕೋಟಿ ಅಂತ ಹೇಳಿರೋದು. 2ರಿಂದ 3 ಕೋಟಿ. ಕೆಲವು ಜಾಗದಲ್ಲಿ 3 ಕೋಟಿ ಸಿಗ್ತದೆ, ಕೆಲವು 2.5 ಕೋಟಿ ಸಿಗ್ತದೆ, 2 ಕೋಟಿ ಸಿಗ್ತದೆ. ಮತ್ತು ಮರ ಮಾಲ್ಕೆ ಎಲ್ಲ ಸೇರಿದ್ರೆ 3-3.5 ಕೋಟಿ ಅಷ್ಟು ಸಿಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಗಲಾಟೆ ಮಾಡ್ತೀರಿ, ಯಾರು ಮಾತಾಡಕ್ಕೂ ಬಿಡಲ್ರಿ. ಕ್ಯಾಮ್ರಾ ಈಗ ಇರೋ ನಿಮಿಷ, ಈಗ ನಿಮ್ದು ಕೇಸ್ ಯಾರು ತಗೋಯ್ತು? ಈಗ ತಹಸೀಲ್ದಾರ್ ವಿರುದ್ಧ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ತಹಸೀಲ್ದಾರ್ ನೀವ್ಯಾರು? ಒಂದ್ ನಿಮಿಷ ಇರ್ರಿ. ಈಗ ನೀವು ಹೇಳ್ರಿ ಏನು ಈಗ ನೀವು ಹೋಗಿ ಇಲ್ಲಿ ಒಂದ್ ನಿಮಿಷ ಇರ್ರಿ. ಇರವ ಇಲ್ಲಿ ಈಗ ನೀವೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಇವ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ. ಈಗ CM ಹೊಸ ಇಲಾಖೆ ಮಾಡೋರು ಇಂಥ ತರಲೆಗಳಾಗಿದ್ದಾರೆ, ಹೊಸ ಇಲಾಖೆ ಮಾಡೋರು CM ಆಯ್ತಲ್ಲ. ಇದು ನೀವು ಎನ್ಕ್ವೈರಿ ಮಾಡಿಸಿ ನೋಡಿ, ಇದು ಫೇಕ್ ಆಗಿದ್ರೆ ಈ ಶುಡ್ ಟೇಕ್ ಆಕ್ಷನ್ ಅಂತ ಹಾಕಿದ್ರೆ. ಒಂದು ವಿಷಯ ಈ ಭಾಗದಲ್ಲಿ ಯಾರೋ ಬೆಂಗಳೂರಿನಿಂದ ಬಂದು ಈ ಲ್ಯಾಂಡ್ ಗ್ರಾಬರ್ಸು ಎಲ್ಲ ಮನಾಪಲ್ಲಿ ಮಾಡಿಕೊಂಡು ಇಂಥ ಅಮಾಯಕ ಜಮೀನೆಲ್ಲ ಮಾಡ್ಕೊಂಡು ತಹಸೀಲ್ದಾರರು ಇವ್ರ ವಿರುದ್ಧ ಇವರೇ ಜಮೀನು ಇವರೇ ವಾರಸ್ತರು ಇವರೇ ಇರೋದು ಇವ್ರ ವಿರುದ್ಧ ಆದೇಶ ಮಾಡಿ ಮೊನ್ನೆ ಭಾನುವಾರ ಹೌದ್ರಿ ಭಾನುವಾರ ಖಾತೆ ಮಾಡಿಕೊಟ್ಟವ್ರಂತೆ. ಇದೇನಾಯ್ತು ಗೊತ್ತಾ ಸರ್, ತಹಸೀಲ್ದಾರ್ ಮೇಲೆ ಒಂದು ಕಂಪ್ಲೇಂಟ್ ಬಂತು. ಅಲ್ಲಿ ತನಕ ಚೆನ್ನಾಗಿದ್ರು, ಅವ್ರ ಮೇಲೆ ಏನೋ ಪರ್ಸನಲ್ ಇಶ್ಯೂ ಮೇಲೆ ಕಂಪ್ಲೇಂಟ್ ಬಂತು. ನಾವು ವರ್ಗಾವಣೆಗೆ ಒಂದು ಲೆಟರ್ ಹಾಕ್ತಾವ್. ಅಲ್ಲಿಂದ ಎರ್ರಾ ಬಿರ್ರಿ ಎಲ್ಲ ಅಡ್ವಾನ್ಸ್ ಮಾಡ್ತಾವ್ರಂತೆ ಅಂತ ಎಲ್ಲ ಕಂಪ್ಲೇಂಟ್ ಬಂತು. ಈ ತಾಲೂಕಲ್ಲೇ ಈ ಕೇಸಲ್ಲಿ ನೀವೇನಾದ್ರೂ ಕೂಡ MLA ಅವ್ರಿಗೆ ನೀವು ಗೌರವ ಕೊಡ್ತಕ್ಕಂಥ ನೀವುಗಳು ನೆಟ್ಟಿದ್ರೆ ನಾವ್ಯಾಕೆ ಟ್ರಾನ್ಸ್ಫರ್ ಮಾಡಿಸ್ತೀವಿ? ಒಂದ್ ನಿಮಿಷ, ಇವ್ರೇನೋ ಇವ್ರ ಮೇಲೆ ಕೇಸ್ ಬುಕ್ ಆಗಿತ್ತು. ಅದಾದ್ಮೇಲೆ ಇವನ್ ಬಿಹೇವಿಯರ್ ಚೇಂಜ್ ಆಗ್ಬಿಟ್ಟಿದೆ ತಾಲೂಕಲ್ಲಿ. ಎಲ್ಲರೂ ರಾತ್ರಿ ಯಾರಾದ್ರೂ ಗೌರವ ಇಲ್ಲ ಸರ್, ಯಾರಾದ್ರೂ ಗೌರವ ಕೊಡ. ಏನಾಗಲ್ಲ ಸುಮ್ಮನೆ MLA ಹೇಳಿಲ್ವಾ? MLA ಹೇಳೋ ಸುಮ್ಮನೆ ಮಾಡಿಸ್ಕೊಳ್ತಾರೆ. MLA ಹೇಳಿಲ್ವಾ? ವಾಪಸ್ಸು ಈ ನಾಳೆನೇ ಮಾಡ್ತಾರೆ. ಸುಮ್ಮನೆ ಇದು ಮಾಡ್ಬೇಡ. ಅವನು ಅವನು
ಅಲ್ಲಿ ಹಿರಯ್ಯ ಕರಿಯಯ್ಯ ನಾವು ಲೋಕ ಚುನಾವಣೆಯಲ್ಲೂ ತಗೊಂಡ್ ಸಾಕ್ಷಿ ತೋರಿಸ್ತಾವೆ. ಅಲ್ಲಿ ಎಸಿ ತಾಳೆ ಇಲ್ಲ ಅಂತ ಹೇಳಿದ್ರು. ಫಸ್ಟ್ 1 ವರ್ಷದಿಂದ ತಹಸೀಲ್ದಾರ್ ಇದೇ ಗಿರೀಸು ಚೆನ್ನಾಗ್ ಕೊಟ್ರು. ಇದು ಬೇಕು ಅಂತಾನೆ ಕೊಟ್ರು. ಒಂದು ಇದೇ ಆರ್ಡರ್ ಕಾಪಿಲಿ ಏನಂತ ಹೇಳ್ತಾರೆ, ಫಸ್ಟ್ ರಾಜುಗೆ ಹೆಂಗ್ ಬತ್ತು ಜಮೀನು ಅಂದ್ರೆ ಆರೋಗ್ಯ ಪಿತ್ರಾದಿತ್ವಾಗಿ ಬತ್ತು ಅಂತ ಹೇಳ್ತಾರೆ. ತಿರ್ಗಾ ನೆಕ್ಸ್ಟ್ ರಾಜುನೇ ಅನುಭವದಲ್ಲಿ ಇದ್ದಾನೆ ಅಂತಾನು ಹೇಳ್ತಾರೆ. ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ತಿಮ್ಮಮ್ಮನ ಖಾತೆ ಮಾಡ್ಬೋದು ಅಂತ ಹೇಳ್ತಾರೆ. ಅವರು ರಾತ್ರಿಯಿಂದ ರಾತ್ರಿ ಭಾನುವಾರದ ದಿನ ಖಾತೆ ಮಾಡ್ಕೊಬಿಟ್ಟವ್ರೆ. ಈಗ ನಾವು ಕೇಳಕ್ ಹೋದ್ರೆ ಸ್ಟೇಗೂ ಹೋಗಿದೀವಿ ನಿಮ್ ಲಾಯರ್ ಸ್ಟ್ರಾಂಗ್ ಇಲ್ಲ ಅಂತ ಅಂದ್ಬಿಟ್ರು. ಏನ್ ಮಾಡುವ ಇವಾಗ ನಾವು? ಅದು ಮುಂದಕ್ಕೆ ಖಾತೆ ಬದಲಾವಣೆ ಆಯ್ತಾವೆ. ಆಲೆ 5 ಲಕ್ಷ ಇಸ್ಕೊಂಡವನೆ ಅಂತ ಯಾರೋ ಮುಳ್ತಂತಿ ಹಾಕ್ತೀನಿ ಕಲ್ಕಂಬ ಹಾಕ್ತೀನಿ ಅನ್ಕೊಂಡ್ ಬಂದವನೆ ಜಮೀನ್ ತಕ್ಕೆ. ನನ್ ಗಂಡ ಹೆಚ್ಚು ಕಮ್ಮಿ ಮಾಡ್ಕಂದ್ರೆ ನಾನು ಯಾರ ಹತ್ರ ಕೇಳನೆ? ನಾನು ಯಾರ ಹತ್ರ ಕೇಳನೆ ಹೇಳ್ರಿ? 7 ಎಕರೆ 12 ಕುಂಟೆ. ನೀವು ಅಲ್ಲಿ ಮನೆ ಏನಾರು ಮನೆ ಕಟ್ಟಿದೀವಿ, ರೇಷ್ಮೆ ಹುಳ ಬೆಳಿತಾ ಇದೀವಿ, ಹುಳ ಮಡಗಿದೀವಿ. ಅಲ್ಲೇ ಅಲ್ಲೇ ಇರೋದೆ, ವಾಸ ಇರೋದೆ ಅಲ್ಲಿ 2 ಮಕ್ಕಳವೆ. ಆ ಗಿಡದ ಹತ್ರ ಹೋಗಿ ಬನ್ನಿ, ಇವತ್ತು ಬೇಕಾದ್ರೆ ತೋರ್ಸ್ಕೊಡ್ತೀನಿ ಜಮೀನ. ನಾನು ಈಗ ಮಕ್ಳು ಕಟ್ಕೊಂಡು ವಯಸ್ಸು ಹೆಂಗ್ಸ ಇರ್ಕೋದು ಏನೆಲ್ಲ ತುಂಡೆಗೆಲ್ಲ ಕರ್ಕೊಬತ್ತಾನೆ ನನ್ನ ಹೆಸರು ಖಾತೆ ಆಗದೆ ಅಂತ ಸುನಿಲ್ ಕುಮಾರ್ ಬಾಣ್ತಾಳಿ ಅವನು. ನಮ್ಗೆಲ್ಲೂ ನ್ಯಾಯ ಸಿಗ್ತಿಲ್ಲ ನಾವು ಒಂದ್ ಪೇಪರ್ಗೆ ಹಾಕ್ಸು ಸಕ್ತಿನೂ ಇಲ್ಲ, ಒಂದ್ ನ್ಯೂಸ್ನವ್ರು ಕರ್ಸಿ ಇದೆ 7 ಕೋಷ್ಟು ಸಕ್ತೂ ಇಲ್ಲ ನಿಮ್ಮ ಹೆಸರೇನಮ್ಮ? ಶಿವರತ್ನಮ್ಮ, ರಾಜು ಅವ್ರ ಹೆಂಡತಿ. ಇವ್ರಿಗೆ 5 ಜನ 6 ಮಕ್ಕಳು. ಆಯ್ತು. ನಾಳೆ ಯಾರು ತೊಂದರೆ ಕೊಡಕ್ ಹೋಗ್ಬೇಡಿ ನೀರಿಗೆ. ನಾಳೆ ಮೀಟಿಂಗ್ ಐತೆ. ಈ ತರ ಸಮಸ್ಯೆಗಳನ್ನ ನೋಡ್ರಿ. ನಾಳೆ ಒಂದ್ ಸ್ವಲ್ಪ ರಿಪೋರ್ಟ್ ಕೊಡ್ರಿ. ಈ ತರ ಎಲ್ಲ ಮಾಡೋದನ್ನ ಸ್ವಲ್ಪ ನೋಡಿ ನಮ್ಗೆ ಹೇಳಿ. ಯಾವ್ದಾದ್ರು ಒಂದು ಅಮೌಂಟ್ ರೆಡಿ ಮಾಡಿ ಕೊಡ್ತೀವಿ. ಕ್ಲಿಯರ್ ಮಾಡಿ ನೀರು ಕೊಡೋ ವ್ಯವಸ್ಥೆ ಆಮೇಲೆ ಈ ಪಂಚಾಯತ್ ನಮ್ಮ ಸೇನರ್ ಕರೆಸಿ ಬರೋ ಹೇಳ್ತೇನೆ ಇವ್ರಿಗೆ ಫಸ್ಟ್ ಇಲ್ಲೇ ಮಾಡಿ ಲೈನ್ ಸುರೇಶ ಇಬ್ರು ಸೇರ್ಕೊಂಡು ಲೈನ್ ಬಿಡ್ರಪ್ಪ ನೀರ ಇಲ್ಲ ಫಸ್ಟ್ ಇಲ್ಲೇ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ. ಬ್ಯಾರಳ್ಳಿ ಪಂಚಾಯತಿ ನಮ್ಮನ್ನ ಇಲ್ಲಿಗೆ ಅದಕ್ಕೆ ಕಳಿಸಿದ್ದಾರೆ, ನೋಡ್ಕೊಂಬನ್ರಿ ಅಂತ ಕಳ್ಸವ್ರೆ. ಖಂಡಿತ ಮಾಡ್ತೀವಿ ನೋಡ್ರಿ. ಆಕ್ಟಿವ್ ಆಗಿರ್ಬೇಕು. ತಹಶೀಲ್ದಾರರು ನೀವು ಎಲ್ಲ ತೆಗೆದುಕೊಂಡ್ರಿ ನೋಡ್ರಿ. ಆಕ್ಟಿವ್ ಆಗಿರ್ಬೇಕು. ಕುಡಿಯೋ ನೀರು ವಿಚಾರದಲ್ಲಿ ನಾವು ಬೇರೆ ರೀತಿ ಯಾವ ರೀತಿ ಅರೇಂಜ್ ಮಾಡ್ಕೊಡ್ತೀವಿ ದುಡ್ಡನ್ನ. ನೀವು ಮುಖಾಮುಖಿ ನೋಡಬಾರ್ದು. ಕ್ಲಿಯರ್ ಆಗಿ ಕೆಲಸ ಮಾಡಬೇಕು. ಎಮರ್ಜೆನ್ಸಿ ಇದ್ರೆ ಟ್ಯಾಂಕರ್ ಓಡಿಸೋದು ಮತ್ತೊಂದು ಮಾಡೋದು ಮಾಡಬೇಕು. ಪ್ರೈವೇಟ್ ಬೋರ್ಗಳು ತಗೊಳ್ಳಿ. ಅವರು ದುಡ್ಡು ಎಷ್ಟು ಕೊಡ್ಬೇಕು ಅಂತ ನಾಳೆ ರಿಪೋರ್ಟ್ ಕೊಡಿ. ಏನು ಮಾಡೋದಲ್ಲ ಇಲ್ಲೆಲ್ಲ ನಿಮ್ಗೆ ಏನು ಮಾಡೋದಲ್ಲ ಎಲ್ಲರೂ ಇನ್ನೂ 5 ಹತ್ತಿದ್ದಾರೆ ನೀವು ಇಷ್ಟ ಮಾಡ್ತೀರ ರಾಜು. ಕೆಂಪು ಇಲ್ಲ ರೀ, ಕೆಂಪು ಒಂದು ಮುಂದಕ್ಕೆ ಹೋಗ್ಬೇಡಿ, ಜಮೀನವರು
ರಾಗಿ ಕೂಡ ಈಗ ಹೈಯೆಸ್ಟ್ ನಮ್ಮ ಓಪಿ ಹೈಯೆಸ್ಟ್ ರಾಗಿ ಕಲ್ಟಿವೇಟೆಡ್ 1400 ಎಕರೆ ಈ ಪಂಚಾಯತ್ ಕೈಗೊಳ್ಳಲಾಗಿದೆ. ಇದರಲ್ಲಿ ಇನ್ನೂ ಕೂಡ ಒಬ್ಬರು ಕೂಡ ಒಳ್ಳೆ ಮಾಡಿದ್ರೆ ಆವರೇಜ್ ಮಾಡಿ ಎಷ್ಟಾಗಬೇಕು ಇಲ್ಲಿ ಆವರೇಜ್ ಎಷ್ಟು ಅವರ ಎಷ್ಟು ಎಷ್ಟೈತೆ ಈ ತನಕ 1 ಸರ್ ಆಗಸ್ಟ್ ಜೂನ್ ಟು ಆಗಸ್ಟ್ ಆಗಬೇಕು ಸರ್. ಇನ್ನು 1 ಟನ್ ಆಗಿದೆ ಸರ್ ಅಷ್ಟೇ. ಆಮೇಲೆ ಪ್ಯಾಟರ್ನ್ ಸರಿ ಇಲ್ಲ ಸರ್, ಅಲ್ಲಿ ಇಲ್ಲಿ ಬಿದ್ದಿರೋದ್ರಿಂದ ಈ ಪಂಚಾಯತಿಲಿ ಕವರ್ ಆಗಿಲ್ಲ ಸರ್. ನಮಗೆ 560 ಎಕರೆ ಕೂಡ ಬಿತ್ತನೆ ಆಗಿದೆ ಸರ್. ಬಿತ್ತನೆ ಮಾಡೋಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್ ಆಗೋದು ಹುರುಳಿಕಾಳು ಮಾತ್ರ ಹಾಕ್ಬೋದು ರಾಗಿ ರಾಗಿ ಜೋಳ ಏನಿದ್ರು ಉಳ್ಳಿ ಕಳೆ ಬಂದಿದೆ ಅದು ಒಣಗ್ತಾ ಇದೆ. ಆಯ್ತು, ಇಲ್ಲಿ ನೀವೇನಾದ್ರು ಬೇರೆ ಪ್ಲಾನ್ ಏನು ಮಾಡ್ಕೊಂಡಿದ್ದೀರಾ? ಆಯಿತು ಆಯಿತು. ಈಗ ಮೇವಿಗೋಸ್ಕರ ಬೋರ್ವೆಲ್ಗಳು ಎಷ್ಟಿದೆ ಇಲ್ಲಿ? ಬೋರ್ವೆಲ್ಗಳು ಏನಾದ್ರು ಅವಕಾಶ ಮಳೆ ಬರ್ದೇ ಇರೋದ್ರಿಂದ ಬೋರ್ವೆಲ್ ಕೂಡ ನೀರೆಲ್ಲ ಎಷ್ಟು ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಎಷ್ಟು ಎಕರೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಇಲ್ಲಿ ಸರ್ ನಮ್ಮದು ಬ್ಯಾಂಕ್ ನಾನೇನು ಮಾಡಿದ್ದೀನಿ ರವೀಣ, 200 ರೂಪಾಯಿ ನಾನೇ ಕೊಡ್ತಾ ಇದ್ದೀನಿ ರಾಗಿ ಅವ್ರಿಗೆ ಪ್ರಮೋಟ್ ಮಾಡ್ತಾರೆ. ಅವ್ರಿಗೆ ಪ್ರೀಮಿಯಂ 400 ರೂಪಾಯಿ ಪ್ರೀಮಿಯಂ ಬರೋದು, ಅದ್ರಲ್ಲಿ 200 ರೂಪಾಯಿ ನಾನು ಕೊಡ್ತಾ ಇದ್ದೀನಿ, 200 ರೂಪಾಯಿ ಅವ್ರು ಕೊಡ್ಬೋದು ಪ್ರಮೋಟ್ ಮಾಡೋಕ್ಕೆ. ಇನ್ಶೂರೆನ್ಸ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಮಾಡೋರು, ಈಗ 4,000 ಜೊತೆ ಎಕರೆ ನಮ್ಮಲ್ಲಿ ಮಾಡಲಿ 5,000 ಆಗುತ್ತೆ. ಬಟ್ ನಿಮ್ಮಲ್ಲಿ ಪ್ರಾಬ್ಲಮ್ ಏನು ಗೊತ್ತಮ್ಮ? ಹೇಳಮ್ಮ, ನಿಮ್ಮಲ್ಲಿ ಪ್ರಾಬ್ಲಮ್ ಏನು ಗೊತ್ತಮ್ಮ? ನೀವು ಇನ್ಶೂರೆನ್ಸ್ನ ಸರಿಯಾಗಿ ಆಪ್ರೇಟ್ ಮಾಡಲ್ಲ. ಅದೇನೋ ಪ್ರಾಬ್ಲಮ್ ಆದರೆ ಇನ್ಶೂರೆನ್ಸ್ ದುಡ್ಡು ಬರಲ್ಲ ರೈತರುಗಳಿಗೆ ಅನ್ನೋದು ಕಂಪ್ಲೇಂಟು. ಅದೊಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿದ್ರೆ ಪ್ರತಿಯೊಬ್ಬರು ಇನ್ಶೂರೆನ್ಸ್ ಕಟ್ತಾರೆ. ಸರ್ ಅದು ಮಾವಿಗೆ ಜಾಸ್ತಿ ಇನ್ಶೂರೆನ್ಸ್ ಮಾವಿಗೆ ಅದು ಕೂಡ ದುಡ್ಡು ಜಾಸ್ತಿ ಕಟ್ಟಬೇಕು, ಇನ್ಶೂರೆನ್ಸು ಬರ್ತದೆ. ಅದು ವೆದರ್ ಆಧಾರಿತ ಅದು ಮಾವು. ಬಟ್ ಇದು ರಾಗಿದ್ದು ಹೇಳ್ರಿ, ರಾಗಿದ್ದು ಕಡಿಮೆ ಅಲ್ವಾ ಇನ್ಶೂರೆನ್ಸು? ಆದರೆ ಬರಲ್ಲ ಅನ್ನೋದೊಂದು ಭಾವನೆ. ಸರಿಯಾಗಿ ಇನ್ಶೂರೆನ್ಸ್ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೂ ಕೊಡಲ್ಲ ನಮಗೆ ಇನ್ಶೂರೆನ್ಸ್ನವ್ರು. ಅವ್ರನ್ನ ಒಂಚೂರು ಮೀಟಿಂಗ್ ಕರಿಬೇಕು ನಾಳೆ. ನೀವು ಅವ್ರು ಸಂಬಂಧಪಟ್ಟಂಥ ಇವ್ರನ್ನ ಕರಿಬೇಕು, ಇನ್ಶೂರೆನ್ಸ್ ಅವ್ರನ್ನ ಕರಿಬೇಕು. 3 ಗಂಟೆಗೆ ಮೀಟಿಂಗ್ ಇದೆ ನಾಳೆ. ಆಟೋ ಪ್ರಚಾರ ಮಾಡಿಸಿದ್ದೀವಿ ಸರ್. ಬೆಳೆ ವಿಮೆ ಬೆಳೆ ಸಮೀಕ್ಷೆ ಎರಡದ್ದು ಮಾಡಿಸಿದ್ದೀವಿ ಸರ್. ಇಡೀ ತಾಲೂಕು ಮಾಡಿಸಿದ್ದೀವಿ ಸರ್. ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿಸ್ತಾ ಇದ್ದೀವಿ ಸರ್. ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಸರ್. ಒಳ್ಳೆ ದುಡ್ಡು ಎಷ್ಟು ಕೊಡ್ತೀರಾ ಪರ್ ಎಕರ್ಗೆ? 1,000 ಚಿಲ್ಲರೆ ಕಟ್ಟಬೇಕಲ್ವಾ? 1,600 ಕಟ್ಟಬೇಕು. ಅಮೌಂಟು 90,000 to 20,000 ಅದರಿಂದ ಮ್ಯಾಂಗೋ ಜಾಸ್ತಿ ಕವರ್ ಮಾಡಿದ್ದೀವಿ ಸರ್. ಇನ್ನು ಯಾವ ಇಂಟು ಕ್ರಾಪ್ ಇದೆ ಅದೆಲ್ಲ ರಾಗಿ ಮಾಡಿಸಿದ್ದೀವಿ ಸರ್. ಬಟ್ ನಮ್ಗೆ ಏನಪ್ಪ ಅಂದ್ರೆ ರಿಕ್ವೆಸ್ಟ್ ಸರ್, ಈಗ ಮಾವು ಮಾಡಿಸಿ ರಾಗಿ ಮಾಡಿಸೋಕೆ ಬಿಟ್ಟಿಲ್ಲ ಸರ್ ಸರ್ಕಾರದಿಂದ. ಅಲ್ಲ, ಜಾಸ್ತಿ ಬರ ಬರುವಂಥ ಜಾಗಗಳಲ್ಲಿ ಇದೊಂದು ನೋಡೋಣ. CM ಇವ್ರ ಹತ್ರ ಮಾತಾಡಿ, CM ಹತ್ರ ಮಾತಾಡಿ ಬರ ಇರುವಂಥ ಪ್ರದೇಶಗಳಿಗೆ ಅದಕ್ಕೆ ಅವಕಾಶ ಮಾಡ್ತಾರೆ. ಇನ್ನೇನಪ್ಪ ನೀವೇನು ಹೇಳ್ಬೇಕಣ್ಣ? ಏನಣ್ಣ ಏನಿದೆಯಾ? ಕೆರೆಗಳು ತುಂಬಿಸ್ಕೊಡಿ ಸರ್. ತಿಮ್ಮಬೋಯಿನ ವಂಶ ವೃಕ್ಷ ಮಾಡಿಸ್ಕೊಬಿಟ್ಟು ಫೇಕ್ ಆಗಿ ಕುನಿವೃತ್ತಿ ತಹಸೀಲ್ದಾರ್ ಸರ್ ಒಂದ್ಸತಿ ನಮ್ಗೇನೆ ಇವರೇ ಆರ್ವಬೋಯಿ ವಂಶದವ್ರು ಅಂತ ಒಂದ್ಸಲ ಕೊಟ್ರು. ಯಾರು ತಹಸೀಲ್ದಾರ್ ಇಲ್ಲಿ? ಅವರು ಜಿಲ್ಲಾಧಿಕಾರಿಗಳ ಕರೆ